ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಹೇಗೆ ಏರ್ ರಿಮೂವಲ್ ಕ್ರೀಮ್ ಮಾಡ್ಕೊಳ್ಳೋದು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ರೆಸಿಪಿ ನಿಮಗೆ ಯಾರೂ ಹೇಳಿರಲ್ಲ. ಒಳ್ಳೆ ಬೆಸ್ಟ್ ರೆಸಿಪಿ, ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ ಇದನ್ನು ಮಾಡ್ತಾ ಹೋದಾಗ. ಸೊ ನಾವಿಲ್ಲಿ ಜಸ್ಟ್ 3 ಇಂಗ್ರೀಡಿಯೆಂಟಲ್ಲಿ ಹೇಗೆ ಬೆಸ್ಟ್ ಆಗಿರೋ ಹೇರ್ ರಿಮೂವಲ್ ಪೌಡರ್ನ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು ಮುಲ್ತಾನಿ ಮಟ್ಟಿ ತಗೊಂಡಿದ್ದೀನಿ. ಇನ್ನೊಂದು ಮತ್ತು ಹರ್ತಾಲ್ ವರ್ಕ್ರಿ ಅಂತ ನಿಮಗೆ ಪೌಡರ್ ಸಿಗುತ್ತೆ ಅಮೆಝಾನಲ್ಲಿ, ಅದು ಪ್ಲಸ್ ಲೈಮ್ ಪೌಡರ್ ಸಿಗುತ್ತೆ ನಿಮಗೆ. ಸೊ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ರೋಸ್ ವಾಟರಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇದರದ್ದು ಬೆನಿಫಿಟ್ಸ್ ಏನಂದರೆ, ನಿಮಗೆ ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ಹೇರ್ ರಿಮೂವ್ ಆಗುತ್ತೆ. ಮತ್ತು ಹರ್ತಾಲ್ ವಕ್ರಿ ಇದೆಯಲ್ಲ, ಅದು ಆಕ್ನೆ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೋಗುತ್ತೆ. ಮತ್ತು ಲೈಮ್ ಪೌಡರ್ ಇದೆಯಲ್ಲ, ಲೈಮ್ ಸ್ಟೋನ್ ಪೌಡರು, ಅದು ನಿಮಗೆ ಬ್ರೈಟನಿಂಗ್ ಕೊಡುತ್ತೆ ಸ್ಕಿನ್ಗೆ. ಆಂಟಿ ಇನ್ಫ್ಲಮೇಟ್ರಿ ಆಗಿ ಕೂಡ ವರ್ಕ್ ಮಾಡುತ್ತೆ. ಮುಲ್ತಾನಿ ಮಟ್ಟಿ ಎಕ್ಸೆಸ್ ಆಯಿಲ್ನ ಅಬ್ಸರ್ವ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ನು ಆಯಿಲಿ ಫ್ರೀ ಆಗುತ್ತೆ, ಪ್ಲಸ್ ಆಕ್ನೆ ಫ್ರೀ ಆಗುತ್ತೆ, ಮತ್ತು ಬ್ರೈಟನಿಂಗ್ ಮಾಡುತ್ತೆ. ಇದು ನಿಮಗೆ ವರ್ಕ್ ಆಗಬೇಕು ಅಂದರೆ ಈ ಒಂದು ಫಾರ್ಮುಲಾ, ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಲೈಕ್ ವಾರಕ್ಕೆ 1 ಸತಿ 2 ಸತಿ. ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಮತ್ತು ಲಾಂಗ್ ಟರ್ಮ್ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಪರ್ಮನೆಂಟಾಗಿ ಕೂದಲು ರಿಮೂವ್ ಆಗ್ತದೆ. ಇದೆಲ್ಲ ನ್ಯಾಚುರಲ್ ಆಗಿರೋ ಇಂಗ್ರೀಡಿಯೆಂಟ್ ಆಗಿದ್ದರೆ ಒಂದೇ ಸತಿಗೆ ಅದು ಫುಲ್ಲು ಹೋಗಲ್ಲ. ಸೊ ಫಸ್ಟ್ ಡೇ ಹಾಕಿದಾಗ ನಿಮಗೆ ಸ್ವಲ್ಪ ರಿಮೂವ್ ಆಗ್ತದೆ, ಸೆಕೆಂಡ್ ಡೇ ಇನ್ನೊಂದು ಸ್ವಲ್ಪ ರಿಮೂವ್ ಆಗ್ತದೆ. ಸೊ ಹಾಗೆ ಇದು ವರ್ಕ್ ಮಾಡೋದು. ಒಂದೇ ಸತಿಗೆ ಕೆಮಿಕಲ್ದು ತಗೊಬಂದು ಮಾಡಿರ್ತೀವಲ್ಲ, ಆ ಥರ ಎಲ್ಲ ರಿಮೂವ್ ಆಗಲ್ಲ. ನ್ಯಾಚುರಲ್ ಆಗಿರೋದ್ರಿಂದ ನೀವು ಇದನ್ನು ವಾರಕ್ಕೆ 1 ಸತಿ 2 ಸತಿ ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಬಂದಾಗ ನಿಮಗೆ ಏನು ಫೇಸಲ್ಲಿರೋ ಕೂದಲು ರಿಮೂವ್ ಆಗಿರುತ್ತೆ ಅದು ನ್ಯಾಚುರಲ್ಲಾಗಿ ಪರ್ಮನೆಂಟಾಗಿ ಹೋಗುತ್ತೆ. ಅದು ಮತ್ತೆ ನಿಮಗೆ ಕೂದಲು ಬರಲ್ಲ ಆ ಜಾಗದಲ್ಲಿ. ಸೊ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ. ಸೊ ನಿಮ್ಮ ಸ್ಕಿನ್ನಿಗೆ ಗ್ಲೋನೆಸ್ ಕೂಡ ಸಿಗುತ್ತೆ. ಆಕ್ನೆ ಇದ್ದರೆ ಆಕ್ನೆ ಹೋಗ್ತದೆ, ಆಯಿಲ್ ಇದ್ದರೆ ಆಯಿಲ್, ಎಕ್ಸೆಸ್ ಆಯಿಲ್ ಇದ್ದರೆ ಅದು ಅಬ್ಸರ್ವ್ ಆಗ್ತದೆ. ಸೊ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಪ್ಲಸ್ ಏನು ಅನ್ವಾಂಟೆಡ್ ಹೇರ್ಸ್ ಇರ್ತದೆ ಮುಖದ ಮೇಲೆ, ಸೊ ಅದು ಕೂಡ ರಿಮೂವ್ ಆಗ್ತದೆ. ಎಲ್ಲರೂ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ಕ್ಲಿಯರ್ ಮಾಡ್ತೀವಿ. ಮತ್ತು ನಮ್ಮ ಚಾನಲಲ್ಲಿ ನಾವು ಸೋಪ್ ಮೇಕಿಂಗು ಅದ್ರ ಬಗ್ಗೆನೂ ಕೂಡ ಹೇಳ್ಕೊಟ್ಟಿದ್ದೀನಿ, ನ್ಯಾಚುರಲಾಗಿ ಹೇಗೆ ಸೋಪ್ ಮಾಡೋದು ಅಂತ. ಮತ್ತು ಸ್ಕಿನ್ ಕೇರ್, ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಹಾಕ್ತಾನೇ ಇರ್ತೀವಿ ಚಾನಲಲ್ಲಿ. ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡಿ, ನಾನು ಹ್ಯಾಂಡ್ ಮೇಲೆ ಹಾಕಿದ್ದೀನಿ. ಹ್ಯಾಂಡ್ ಮೇಲೆ ಹಾಕಿ ನೀವು 15ರಿಂದ 20 ನಿಮಿಷ ಇದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ನೀವು 20 ನಿಮಿಷ ಬಿಡೋದ್ರಿಂದ ನಿಮ್ಮ ಸ್ಕಿನ್ನು ಏನು ಪೇಸ್ಟ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಹೇರು ನ್ಯಾಚುರಲ್ಲಾಗಿ ಅಲ್ಲಿಂದ ರಿಮೂವ್ ಆಗೋಕ್ಕೆ ಸಹಾಯ ಮಾಡ್ತದೆ. ಮತ್ತು ಪ್ಯಾಕ್ ಥರನೂ ಇದು ಯೂಸ್ ಆಗೋದ್ರಿಂದ ನಿಮಗೆ ಬ್ರೈಟ್ನಿಂಗ್ ಬರುತ್ತೆ. ಸೊ ಇದನ್ನು ನೀವು ಡ್ರೈ ಆದಮೇಲೆ ಅಪ್ವರ್ಡ್ಸು ಕಾಟನ್ ಕ್ಲಾತ್ ತಗೊಂಡು, ಯಾವುದಾದ್ರೂ ಕಾಟನ್ ಕ್ಲಾತು ರಿಮೂವ್ ಮಾಡೋದ್ರಿಂದ ನಿಮ್ಮದು ಚಿಕ್ಕ ಪುಟ್ಟ ಹೇರ್ಸ್ ಏನಾದರೂ ಇದ್ದರೆ ಅದು ಒಂದೇ ಸತಿಗೆ ಬಂದ್ಬಿಡ್ತದೆ. ತುಂಬ ದೊಡ್ಡ ದೊಡ್ಡ ಹೇರ್ಸ್ ಇದ್ದರೆ ಒಂದು ಸ್ವಲ್ಪ ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಅದು ಕೂಡ ಪರ್ಮನೆಂಟಾಗಿ ಹೋಗುತ್ತೆ. ಇದು ನ್ಯಾಚುರಲ್ ಆಗಿರೋದು, ಪ್ಲಸ್ಸು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ನು. ಒಂದು ಸತಿ ಇದು ಮಾಡಿಕೊಂಡು ಆ ಹೇರು ಪರ್ಮನೆಂಟಾಗಿ ಹೋದರೆ ಮತ್ತೆ ಬರಲ್ಲ. ಸೊ ನನ್ನ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.